ಶ್ರಾವಣ ಮಾಸದಲ್ಲಿ 15ನೇ ತಾರೀಕು ಸೋಮವಾರ ಬಹಳ ಪ್ರಶಸ್ತವಾದ ಲಗ್ನ ಇದೆ ತಾಯಿ. ಅಯ್ಯೋ ಶಾಸ್ತ್ರಿಗಳೇ, ಶ್ರಾವಣ ಮಾಸ ಬರೋದಕ್ಕೆ ಇನ್ನೂ 3-4 ತಿಂಗಳು ಕಾಯಬೇಕು. ಮುಂದಿನ ವಾರದಲ್ಲಿ ಯಾವ್ದಾರು ಒಂದು ಒಳ್ಳೆ ಮುಹೂರ್ತ ನೋಡಿ ಶಿವ. ಮುಂದಿನ ವಾರದಲ್ಲಿ ಅಂತ ಒಳ್ಳೆ ಲಗ್ನಗಳು ಯಾವುದು ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ ಸ್ವಾಮಿ, ಹಾಗಂದ್ರೆ ಹೇಗೆ ಸ್ವಾಮಿ? ಮುಂದಿನ ವಾರದಲ್ಲಿ ಒಂದು ಒಳ್ಳೆ ಮುಹೂರ್ತ ನೋಡಿ ಸ್ವಾಮಿ, ದಯವಿಟ್ಟು ಸರಿಯಾಗಿ ನೋಡಿ. ಕಾಣಿಸ್ತಿದೆ ಕಾಣಿಸ್ತಿದೆ. ಅಯ್ಯೋ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಸ್ವಾಮಿ. ಇದೇ ಜ್ಯೇಷ್ಠ ಮಾಸದಲ್ಲಿ 12ನೇ ತಾರೀಕು ಗುರುವಾರ ನಾಡಿದ್ದೆ ಸೊಗಸಾದ ಲಗ್ನ. ಸೊಗಸಾದ ಲಗ್ನ ಅಂತೆ ಏನಕ್ಕ ನೀನು? ಗುರುವಾರ ದಿವಸ ಅಪ್ಪನ ತಿಥಿ ಅಂದೆ, ತಿಥಿ ದಿವಸ ಯಾರಾದ್ರೂ ಮದುವೆ ಮಾಡ್ತಾರ? ಮುಚ್ಚಬಾಯ್, ತಿಥಿ ಈ ಗುರುವಾರ ಅಲ್ಲ, ಮುಂದಿನ ಗುರುವಾರ. ಶ್ರೀಕಂಠ ಶಾಸ್ತ್ರಿಗಳು ಜ್ಯೋತಿಷ ಹೇಳಿದ್ರೆ ಶ್ರೀಕಂಠೇಶ್ವರೇ ನೋಡ್ದ ಹಾಗೆ ಅಲ್ವೋ ತಾರನಾಥ? ನಾಡಿದ್ದೆ ಮದುವೆ ಅಂದ್ರೆ ತುಂಬಾ ಬೇಗ ಆಯ್ತಲ್ವೋ? ನೆಂಟಿಸ್ಟರ್ಗೆ ಹೇಳ್ಬೇಡ್ವಾ? ಮದುವೆ ಸಿದ್ಧತೆಗಳನ್ನ ಮಾಡ್ಕೋಬೇಡ್ವಾ? ಅದ್ಯಾವ ಮಹಾ ದೊಡ್ಡದು ಅಂತ ಹೇಳ್ತೀಯ ಬಿಡಕ್ಕ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಮದ್ವೆನ ಧಾಮ್ ಧೋಮ್ ಅಂತ ಮುಗಿಸ್ಬಿಡ್ತೀನಿ. ಮೀರಾ ಏನ್ ಬೇರೆ ಮನೆ ಹುಡುಗಿನೇ? ನಿಮ್ ಖಾಸ ತಮ್ಮನ್ ಮಗಳು, ಮನೇಲಿರೋ ಹುಡುಗಿನೇ ಮನೆ ಸೊಸೆ ಮಾಡ್ಕೊಳ್ತಾನೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಡೆಯುತ್ತೆ ಬಿಡಿ. ಅದು ನಿಜಾನೇ ಬಿಡಮ್ಮ. ನೋಡಿ, ಈ ಶುಭ ಕಾರ್ಯನ ನಮ್ ಮನೆ ದೇವ್ರ ಗುಡಿಲೇ ನಡ್ಸೋದಕ್ಕೆ ಏರ್ಪಾಡ್ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಹಾಗೆ ಆಗ್ಲಿ. ಶಾಸ್ತ್ರಿಗಳೇ, ನೀವೇ ಮುನ್ನಿಂತು ಎಲ್ಲಾ ಕೆಲಸನೂ ನಡೆಸ್ಕೊಡ್ಬೇಕು. ಅದಕ್ಕೇನಂತೆ, ಅಗತ್ಯವಾಗಿ ನಡೆಸ್ಕೊಡ್ತೇನೆ. ನಾನೇನ್ ಬರ್ತೇನೆ. ನಮಸ್ಕಾರ. ನಮಸ್ಕಾರ. ದಯಮಾಡಿಸಿ. ಏನಿದು? ಮದುವೆ ದಿನ ನಿಶ್ಚಯ ಆಯ್ತು. ರಾಜೇಶು ಬಾಪಾ ಬಾ, ಒಳ್ಳೆ ಸಮಯಕ್ಕೆ ಬಂದೆ. ನಿಂಗೆ ಕಂಕಣ ಬಲ ಕೂಡ್ ಬಂದಿದೆ. ನಿನ್ ಮದುವೆ ದಿನನೂ ನಿಶ್ಚಯ ಆಗ್ಬಿಡ್ತು. ನಮ್ಮ ಮೀನಾ ನಿನಗೆ ಕುತ್ತಿಗೆ ಕೊಡೋದು ಒಂದೇ ಬಾಕಿ, ಅವಳು ಕುತ್ತಿಗೆ ನೀ ತಾಳೆ ಕೊಟ್ಟದು ಒಂದೇ ಬಾಕಿ. ಹೌದಪ್ಪ, ನಾಡಿದ್ದೆ ತುಂಬಾ ಒಳ್ಳೆ ಮುಹೂರ್ತ ಇದೆ ಅಂತ ಪುರೋಹಿತರು ಹೇಳ್ತಾರೆ. ನಿಮ್ ತಂದೆ ಆಸೆಯಂತೆ ಈ ಶುಭ ಕಾರ್ಯನ ನೆರವೇರಿಸೋಣ ಅಂತ ಅನ್ಕೊಂಡಿದ್ದೀನಿ. ಹೌದು. ರಾಜೇಶ್, ಯಾಕಪ್ಪ ಏನು ಮಾತಾಡದೆ ಹೋಗ್ತಿದ್ಯಲ್ಲ? ಎಲ್ಲ ನೀವೇ ಹೇಳಿದ್ರಲ್ಲ, ಇನ್ ನಾನ್ ಹೇಳೋದೇನಿದೆ? ಅಯ್ಯೋ ಅಯ್ಯೋ, ನಮ್ ರಾಜೇಶ್ ಅಂದ ಎಷ್ಟು ದೊಡ್ಡ ಗುಣ. ಹಿರಿಯರ್ ಮಾತನ್ ಮೀರಲ್ಲ ಅಂತಾನೆ, ಅಮ್ಮ ಹಾಕಿದ ಗೆರೆನ ದಾಟಲ್ಲ ಅಂತಾನೆ. ನಮ್ಮ ರಾಜೇಶ್ ಕಲಿಯುಗದ ಶ್ರೀರಾಮಚಂದ್ರ ಇದ್ದಾಗೆ, ಒಂದೇ ಬಾಣ ಬಬ್ಳೆ ಹೆಂಡತಿ. ಹಾಗಾದ್ರೆ ಈ ಮದುವೆಗೆ ನಿನ್ನ ಒಪ್ಪಿಗೆ ಇದೆ ಅಂತಾಯ್ತು ಅಲ್ವಾ ರಾಜೇಶ್? ಏನಮ್ಮ, ಇವ್ರುಗಳ ಮಾತು ಕೇಳ್ಕೊಂಡು ನೀನು ಹಾಗೆ ಕುಣಿತಾ ಇದೆಯಲ್ಲ. ನಾನು ಕಾವೇರಿ ಒಬ್ರಿಗೊಬ್ರು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದೀವಿ. ಆ ವಿಷಯ ನಿನಗೇ ಗೊತ್ತಿದೆ. ನಿನ್ನ ಮಗನಾಗಿ ಒಂದ್ ಹೆಣ್ಣು ನಂಬಿಸಿ ಮೋಸ ಮಾಡೋದನ್ನ ನೀನ್ ಒಪ್ತೀಯಮ್ಮ? ಮೀನಾನು ಒಂದ್ ಹೆಣ್ಣು, ಅವಳಿಗೆ ಮೋಸ ಆಗಲ್ವೇನೋ? ನಾನು ಅವಳಿಗೆ ಯಾವ ರೀತಿ ಆಸೆನೂ ಹುಟ್ಟಿಸಿಲ್ಲ, ಆಶ್ವಾಸನೆನೂ ನೀಡಿಲ್ಲ. ಮೋಸ ಹೇಗಾಗತ್ತೆ? ಮೀನಾ ನಮ್ಮನೆ ತನಕ ತಕ್ಕ ಹೆಣ್ಣು. ಕಾವೇರಿ ನನ್ ಜೊತೆ ಬಾಳೋದಕ್ಕೆ ತಕ್ಕ ಹೆಣ್ಣು. ಕಾವೇರಿ ಈ ಮನೆ ಸೊಸೆಯಾಗಿ ಬಂದ್ರೆ ಜನ ನಮ್ಮನ್ನ ನೋಡಿ ಆಡ್ಕೊಂಡು ನಗ್ತಾರೆ. ಕಾವೇರಿನ ನಾನ್ ಕೈ ಬಿಟ್ರೆ ಅದೇ ಜನ ನನ್ನ ಸರ್ವನಾಶ ಆಗೋಗ್ಲಿ ಅಂತ ಶಾಪ ಹಾಕ್ತಾರೆ. ಜನಗಳಿಗಾಗಿ ನಾವು ಬಾಳ್ತಿಲ್ಲ, ಆದ್ರೆ ಜನಗಳ ಮಧ್ಯೆ ತಾನೇ ನಾವು ಬಾಳ್ತಾ ಇದೀವಿ. ಮದುವೆ ಅನ್ನೋದಕ್ಕೊಂದು ಅರ್ಥ ಇದೆ. ಸಂಬಂಧ ಬೆಳೆಸೋದಕ್ಕೆ ಸಮಾನವಾದ ಗೌರವ ಮರ್ಯಾದೆ ಅಂತಿದೆ. ಯಾರೇ ಆಗ್ಲಿ ಅದಕ್ಕೆ ಮನ್ನಣೆ ಕೊಡ್ಲೇಬೇಕು. ನಿಜ ಅಮ್ಮ, ಹಾಗೆ ಪ್ರೇಮಕ್ಕೂ ಒಂದು ಅರ್ಥ ಇದೆ. ಗಾಳಿ ಮನುಷ್ಯನ ಅಂತಸ್ತು ನೋಡ ಬೀಸುತ್ತೆ, ನೀರು ದಣಿವಾರಿಸೋದಕ್ಕೆ ಸ್ಥಾನಮಾನನ ನೋಡುತ್ತೆ. ಹಾಗೆ ಪ್ರೇಮ ನಿರ್ಮಲ, ಅದು ಪ್ರಕೃತಿ ವರ. ಮನುಷ್ಯನಾದವನು ಪ್ರಕೃತಿಗೆ ಮನ್ನಣೆ ಕೊಡ್ಲೇಬೇಕು. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ನಿಮ್ಮಮ್ಮನ ಮಾತನ್ನು ನಡ್ಸ್ಕೊಡ್ಲೇಬೇಕು. ರಾಜೇಶ್, ನೀನೀ ಮದುವೆ ಒಪ್ಕೊಳ್ಳದೆ ಹೋದ್ರೆ ನಿನಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ ಅಂತ ಅಷ್ಟೇ ತಾನೆ? ಓಕೆ 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 ಮಾ ಅಮ್ಮ, ನಾನು ಏನ್ ಬೇಕಾದ್ರೂ ಬಿಡ್ತೀನಿ. ಆದ್ರೆ ಯಾವುದೇ ಸಂದರ್ಭ ಬಂದ್ರು ನಂತನನ ಮಾತ್ರ ನಾನು ಯಾವತ್ತೂ ಬಿಟ್ಟು ಬದುಕಲ್ಲ. ಬರ್ತೀನಿ. ಏನಕ್ಕ ನೀನ್ ಯಾಕಕ್ಕ ಇಷ್ಟೊಂದು ಆತಂಕ ಪಡ್ತೀಯ? ಅವನಾರು ಎಲ್ಲಿಗೆ ಹೋಗ್ತಾನೆ? ವಿಶಾಲವಾದ ನಮ್ಮ ಎಸ್ಟೇಟ್ ಅಲ್ಲಿ ಯಾವ್ದಾರೋ ಮರ ಕೆಳಗಡೆ ಕೂತ್ಕೊಂಡು ನೀನ್ ಹೇಳಿದ್ದು ಸರಿನಾ ಇಲ್ವಾ ಅಂತ ಯೋಚನೆ ಮಾಡಿ ಸಂಜೆ ವಾಪಸ್ ಬಂದ್ಬಿಡ್ತಾನೆ. ಏನಕ್ಕ ಇಷ್ಟಕ್ಕೆಲ್ಲ ಯಾಕಕ್ಕ ನೊಂದ್ಕೊಳಕ್ ಹೋಗ್ತೀರಿ? ಮಕ್ಕಳೆಲ್ಲ ಹೋಗ್ತಾರೆ, ಎಲ್ಲ ಹೋದ್ರು ಮನೆಗ್ ಬಂದೇ ಬರ್ತಾರೆ. ಸುಮ್ನಿರಿ. ಮೀನಾ, ಹೋಗಮ್ಮ, ಅತ್ತೆಗೆ ಒಂದ್ ಲೋಟ ಬಿಸಿ ಬಿಸಿಯ ಕಾಫಿ ತಂದ್ಕೊಡು. ತರ್ತೀನಮ್ಮ. ಏನಕ್ಕ ಮೊದ್ಲು ಬಿಸಿ ಆಗಿದ್ದಾರೆ, ಬಿಸಿ ಕಾಫಿ ಅಂತಿದ್ಯಾ? ಅತ್ತೆಗೆ ಸ್ಪೆಷಲ್ ಚೈಲ್ಡ್ ಕೋಲ್ಡ್ ಅಲ್ಲ ಶರ್ಬತ್ ತಗೊಂಬ. ಸರಿ, ಹಾಗೆ ನನ್ಗೂ ಒಂದ್ ಗ್ಲಾಸ್. ಏನ್ರಿ ಇದು? ನಮ್ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ರಿ. ನನ್ ಪ್ರಾಣ ಹೋದ್ರೆ ಸರಿ, ಕಾವೇರಿನ ಬಿಡಲ್ಲ ಅಂತ ಹೇಳ್ಬಿಟ್ಟು ಬಾವುಟ ಹಾರಿಸ್ಕೊಂಡು ಹೋಗ್ಬಿಟ್ನಲ್ಲ. ಮಾತು ಅಂದ್ರೆ ಮಾತು, ಗಂಡ್ಸು ಅಂದ್ರೆ ಅವನೇ ಗಂಡ್ಸು. ಅದೆಲ್ಲ ಬೇಡ. ಈಗ ನಾನು ಒಂದು ಪ್ಲಾನ್ ಹೇಳ್ತೀನಿ. ಏನು ನಿನ್ ಪ್ಲಾನು? ಹೇಗೂ ನಿನ್ ಮಗಳಿಗೆ ಮದುವೆ ನಿಶ್ಚಯ ಆಗಿದೆ.
ನಿನ್ ಮಗಳಿಗೆ ನಾನೇ ತಾಳಿ ಕಟ್ಬಿಡ್ತೀನಿ. ಅಯ್ಯೋ ತಿರ್ಬೋಕಿ ನನ್ನ ಮಗನೇ, ಮೊದ್ಲೇ ನಮ್ ತಲೆ ಕೆಟ್ಟ ಚರಂಡಿ ನೀರಾಗಿದೆ, ಮಧ್ಯ ನಿನ್ಗೇನೋ ತಲೆ ಮಾತು. ಹಾಗಲ್ಲ ಭಾವ, ಕಣ್ಬಿಟ್ಕೊಂಡ ನೋಡಿ. ಈ ಭರ್ಜರಿ ಗಂಡು ನಿಮ್ ಜೊತೆಲಿರೋವಾಗ ನೀವ್ ಯಾಕೆ ಗಂಡು ಗಂಡು ಅಂತ ಕಷ್ಟ ಪಡ್ತಿದ್ರಲ್ಲ ಅಂತ ಹಾಗೆ ಅಷ್ಟೇ. ರಾಜೇಶನೇ ನಿಮ್ಮ ಮಳೆ ಆಗ್ಬೇಕು ಅನ್ನೋ ಹಾಗಿದ್ರೆ ಅದಕ್ಕೂ ಒಂದ್ ಪ್ಲಾನ್ ಮಾಡಿದ್ದೀನಿ. ಏನಪ್ಪ ನಿನ್ನ ಪ್ಲಾನು? ಅಕ್ಕ, ನಿನ್ ಮಗಳು ಮೀನಾ ಬಸರಿ ಹೋಗಬೇಡ, ನಂದಿನ್ನು ಡೈಲಾಗ್ ಇದೆ ಕೇಳು. ನಿನ್ ಮಗಳು ಬಸರಿ ಅಂತ ಊರಲ್ಲೆಲ್ಲ ಟಾಮ್ ಟಾಮ್ ಹೊಡ್ಸು. ಇದಕ್ಕೆಲ್ಲ ಕಾರಣ ರಾಜೇಶನೇ ಅಂತ ಪಬ್ಲಿಸಿಟಿ ಮಾಡ್ಸು. ಈ ಅವಮಾನ ತಡಿಲಾರ್ದೆ ಆ ರಾಜೇಶ ಓಡ್ ಬಂದು ನಿನ್ ಕಾಲ್ ಹಿಡಿದು ನಿನ್ನ ಮಗಳು ಕೈ ಹಿಡಿತಾನೆ. ನೋಡಿದ್ರೇನ್ರಿ ನನ್ ತಮ್ಮ ಎಂಥ ಐಡಿಯಾ ಕೊಡ್ತಾನೆ. ಈ ನಿನ್ ತಮ್ಮ ನನ್ನ ಮಗನ ಮಾತು ಕೇಳ್ಕೊಂಡು ಹೋಗ್ಬಿಟ್ರೆ ಆಸ್ತಿ ಅಲ್ಲ ಕಡೆ, ನಮಗೆ ಸ್ಮಶಾನದಲ್ಲಿರೋ ಅಸ್ಥಿ ಪಂಜರನೋ ಕೈ ಸಿಗೋದಿಲ್ಲ. Like, share and subscribe to TV Next Kannada.